ಧರ್ಮಸ್ಥಳದಲ್ಲಿ ನಿಗೂಢ ಸಾವುಗಳ ಪ್ರಕರಣ ಇದೀಗ SIT ತನಿಖೆ ಮಾಡ್ತಿದೆ. ಇದರ ನಡುವೆ ಈಗ ಸೌಜನ್ಯ ಮಾವ ವಿಠಲ್ ಗೌಡರನ್ನ SIT ವಿಚಾರಣೆ ಮಾಡಿದೆ. ಮತ್ತೊಂದು ಕಡೆ ಸ್ಥಳ ಮಾಜರಿಗೆ ಬಾಂಗ್ಲಾ ಗುಡ್ಡ ಕಡೆಗೆ ಕರೆದುಕೊಂಡು ಹೋಗಿದ್ದಾರೆ. ಅಲ್ಲಿ ಕೆಲವೊಂದು ಶವಗಳು ಸಹ ನೀನು ಸಿಕ್ಕಿದ್ದಾವೆ, ನೋಡಿದ್ದೇನೆ, ವಾಮಾಚಾರ ಆಗಿದೆ ಎಂಬುದು ಒಂದು ಕಡೆ ಹೇಳಿಕೆ ನೀಡಿದ್ದೇನೆ. ಈ ಒಂದು ವಿಷಯಕ್ಕೆ ಹಿಂದೂಪರ ಮುಖಂಡ ತೇಜಸ್ ಗೌಡ ಇದರನ್ನು ಮಾತಾಡಿಸ್ತೀನಿ. ಸರ್, ಈಗ ವಿಠಲ್ ಗೌಡರ ಹೇಳಿಕೆ ಏನಂತ ಹೇಳ್ತೀರಂತ? ಈಗ ಅಲ್ಲಿ ಶವಗಳಿದ್ದಾವೆ, ವಾಮಾಚಾರ ಆಗಿದೆ ಅಂತ ಈಗ ಹೇಳಿದ್ದಾರೆ. ಬುರ್ಡೆ ಗ್ಯಾಂಗ್ನ ಮತ್ತೊಂದು ಕತೆ, ಬುರ್ಡೆ ಗ್ಯಾಂಗ್ ಕತೆ ಪಾರ್ಟ್ 2 ಅಂತ ಇನ್ಮೇಲೆ ಶುರು ಮಾಡ್ಬೋದು. ಏನಕ್ಕೆ ಅಂತಂದರೆ, ಈ ಅತ್ಯಾಚಾರಕ್ಕೊಳಗಾಗಿರುವಂಥ ಮಾವ ಅಂತ ಏನಿತ್ತ ವಿಠಲ್ಗೌಡ ಕರ್ಸ್ಕೊಂಡಿದ್ದಾನೆ, ಆತ ಮೊದಲಿನಿಂದ ಹೇಳ್ಕೊಂಬಂದಿರೋದೇನು, ನಮ್ಮ ಹೆಣ್ಮಗು ನ್ಯಾಯ ಬೇಕು ಅಂತ. ಈಗ ಹೇಳ್ತಿರೋದೇನು ಅಂದರೆ, ಸ್ಪಷ್ಟವಾಗಿ ನಿಮಗೆ ಒಂದು ಅರ್ಥ ಮಾಡ್ಕೋಬೇಕಿರೋದೇನು ಅಂತಂದರೆ, ಡೇ 1 ನಾವು ಇದೇ ಹೇಳ್ತಿರೋದು. ಇವರ ಹೋರಾಟ ಆ ಹೆಣ್ಮಗುಗೆ ನ್ಯಾಯ ಕೊಡಿಸೋದಂತೂ ಖಂಡಿತವಾಗ್ಲೂ ಅಲ್ಲ. ಧರ್ಮಸ್ಥಳ ಬಗ್ಗೆ ಅಪಪ್ರಚಾರ ಮಾಡಬೇಕು, ಆ ಕ್ಷೇತ್ರದ ಬಗ್ಗೆ ಜನರಿಗೆ ನೆಗೆಟಿವ್ ಥಾಟ್ಸ್ ತುಂಬಿಸ್ಬೇಕು. ಇದು ಜೀವಂತವಾಗಿರಬೇಕು. ಈ ಧರ್ಮಸ್ಥಳದ ಏನು ಆಗ್ತಿದೆ, ಈ ಅಪಕೀರ್ತಿ ತರುವಂಥದ್ದು, ಅದು ಜೀವಂತವಾಗಿ ಒಂದಾದ್ಮೇಲೆ ನಡೀತಾನೆ ಇರಬೇಕು. ನಾನು ಒಂದು ಪ್ರಶ್ನೆ ಕೇಳೋಕ್ಕೆ ಇಷ್ಟಪಡ್ತೀನಿ ಆತನಿಗೆ. ಅವನು ಹೋಗಿ ಬುರ್ಡೆ ತಂದು ಕೊಡ್ತಾನಲ್ಲ ಚಿನ್ನಯ್ಯ ಅನ್ನೋ ವ್ಯಕ್ತಿಗೆ, ಆತ ತಂದು ಕೊಟ್ಟಾಗ ಫಸ್ಟು ಅಗಿತಾರಲ್ಲ ಇದೇ ಬಂಗ್ಲಾ ಗುಡ್ಡದಲ್ಲಿ, ಅವಾಗ ಯಾವಾಗ ಸಿಕ್ಕಿಲ್ಲ ಇವನಿಗೆ? ಅಲ್ಲಿ ಕರೆಕ್ಟಾಗಿ ಸಿಕ್ಕಿದೆ ಅಂತ ಅಷ್ಟು ಕಾನ್ಫಿಡೆನ್ಸ್ ಇರಬೇಕಾರೆ ಯಾಕೆ ಅವ್ನು ಅಲ್ಲೇ ಮುಂದೆ ತೋರಿಸಿಲ್ಲ? ಅಂದರೆ ಮೊದಲು ಇವರು ಅಗ್ದಾಗ ಏನೂ ಸಿಕ್ಕಿಲ್ಲ ಅಂದರೆ ಸುಳ್ಳು ಅಂತ ಗೊತ್ತಾಗುತ್ತೆ. ಅಲ್ಲಿ ಕಂಪ್ಲೀಟ್ಲಿ ಫೇಲ್ಯೂರ್ ಆಗ್ತಾರೆ. ಇಲ್ದೇ ಇರೋ ಅಂಥ ವ್ಯಕ್ತಿನ ಸೃಷ್ಟಿ ಮಾಡ್ತಾರೆ ಸುಜಾತಾ ಭಟ್ ಅನ್ನೋರು, ಅವ್ರ ಕೀಳು ಸುಳ್ಳು ಹೇಳ್ತಾರೆ. ಈಗ ಇದೆಲ್ಲ ಒಂದು ಮುಗಿಯೋ ಹಂತಕ್ಕೆ ಬಂದಿರಬೇಕಾದ್ರೆ ಇನ್ನೊಂದು ವಿಡಿಯೋ ಅಂದರೆ ಕ್ಲೀನಾಗಿ ಆತನಿಗೆ ಹಿಂಗೆ ಮಾತಾಡಬೇಕು, ಇದು ಮೊದಲೇ ಗೊತ್ತಿದ್ರೆ ಏನಕ್ಕೆ ಇವನು ಮೊದಲೇ ಹೇಳಿಲ್ಲ? ಈಗ ಹೇಳೋ ಹುನ್ನಾರ ಏನು ಅಂತಂತಂದರೆ, ಸಂಪೂರ್ಣವಾಗಿ ಈ ಕಥೆನ ಚಿತ್ರಕಥೆನ ಡ್ರ್ಯಾಗ್ ಮಾಡಬೇಕು, ಇದು ಜೀವಂತವಾಗಿರಬೇಕು. ಮತ್ತು ಜನರು ಕಟ್ಟುವ ತೆರಿಗೆ ಹಣ ಏನು ಖರ್ಚು ಮಾಡ್ತಿದಾರ ಅಲ್ಲಿ SIT ಅಂತ ತನಿಖೆ ರಚನೆ ಮಾಡಿ ಕೋಟ್ಯಾಂತರ ರೂಪಾಯಿ ಖರ್ಚಾಗ್ತಿದೆಯಲ್ಲ, ಅದು ಇನ್ನೂ ಖರ್ಚಾಗಬೇಕು. SIT ತನಿಖೆ ಆಗ್ತಿದೆ, ಮತ್ತೊಂದು ಕಡೆ ಶವಗಳು ಸಿಕ್ಕಿದ್ದಾವೆ, ಮಗುವಿನ ಎಲುಬು ಸಿಕ್ಕಿದೆ, ಮತ್ತೊಂದು ಕಡೆ ವಾಮಾಚಾರ ಆಗಿದೆ ಎಂಬುದೊಂದು ಕಡೆ ಹೇಳಿಕೆ ನೀಡ್ತಿದ್ರೆ, ತನಿಖೆ ಯಾವ ಲೆಕ್ಕದಲ್ಲಿ ಹೋಗ್ತಿದೆ ಅಂತ ನಂಗೆ ಅದೇ ಆಶ್ಚರ್ಯ ಆಗೋದು. SIT ಅಧಿಕಾರಿಗಳು ಈ ವಿಠಲ್ ಗೌಡ ಅನ್ನೋನು ಒಳಗಡೆ ಹಾಕಿಲ್ಲ ಇನ್ನ ಅಂತ. ನೀವು ತನಿಖೆಗಂತ ಕರಿತೀರಾ, ತಿರ್ಗಾ ಬಿಟ್ಟು ಕಳಿಸ್ತೀರಾ. ಹಿಂಗೆ ಅವ್ರಿಗೆ ಪೊಲೀಸವ್ರ ಮೇಲೆ ಭಯನೇ ಹೋಗ್ಬಿಟ್ಟಿದೆ. ನಾವು ಏನು ಬೇಕಾದ್ರೂ ಮಾಡ್ಬೋದು. ಯೂಟ್ಯೂಬ್ ಮುಂದೆ ಬೆಳಗ್ಗೆಯಿಂದ ಸಂಜೆ ನೈಟ್ವರೆಗೂ 24 ಗಂಟೆ ಕುತ್ಕೊಂಡು ಏನು ಬೇಕಾದ್ರೂ ಮಾಡ್ಬೋದು, ನಾವು ಏನು ಬೇಕಾದ್ರೂ ಹೇಳ್ಬೋದು ಅಂತ ಒಂದು ಏನು ಅಂತಂತಂದರೆ ಆ ಮಂಪಲ್ಲಿದ್ದಾರೆ. ನಾವು ಏನು ಹೇಳಿದ್ರು ಜನ ನಂಬ್ತಾರೆ, ಅದನ್ನ ವೈರಲ್ ಮಾಡೋವಂಥ ಒಂದು ತಂಡ ಇದೆ. ನಾನು ಏನಕ್ಕಿದ್ದೀನಿ ದೊಡ್ಡ ಕಾನ್ಸ್ಪಿರಸಿ ಮತ್ತು ಒಂದು ಫಂಡಿಂಗ್ ಆಗ್ತಿದೆ ಅಂತಂದರೆ ಅವ್ನು ವಿಡಿಯೋ ಮಾಡ್ತಾನೆ. ಆ ವಿಡಿಯೋ ಎಷ್ಟು ವೈರಲ್ ಆಗಿದೆ ನೋಡಿ, ಆಲ್ರೆಡಿ ಈಗ ಎಲ್ಲ ಕಡೆ ವೈರಲ್ ಆಗಿದೆ. ಈಗಲೂ ಹೇಳ್ತೀನಿ, ಈಗಲೂ ನಮ್ಮ ಜನ ಬೇಕಾದ್ರೆ ನಾವು ವಿಠಲ್ ಗೌಡ ಹೇಳ್ತೀವಿ ಸತ್ಯ ಅಂತ ಕೇಳ್ಕೊತಾರೆ. ಮತ್ತು ಆ ವಿಠಲ್ ಗೌಡನ ವಿಡಿಯೋ ನಾನು ಒಂದು ಗಮನಿಸಿದೆ. ನಾನು ಅಲ್ಲಿ ಹೋಗಿದ್ದೆ, ಒಂದು ರಾಶಿ ಹೆಣ ಸಿಕ್ತು, ಆ ಚಿಕ್ಕ ಮಗುದು ಎಲುಬು ಸಿಕ್ತು. ಇವನೇನು ಫಾರೆಸ್ಟಿಕ್ FSL ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಾನೆ, ಆ ಚಿಕ್ಕ ಮಗು ಎಲುಬು ಅಂತ ಕಂಡುಹಿಡಿಯೋದಕ್ಕೆ. ಮತ್ತು ವಾಮಾಚಾರ ಮಾಡಿರುವಂಥ ಕಳಶಗಳು ಸಿಕ್ತು. ಕಳಶ ಬರೀ ವಾಮಾಚಾರಕ್ಕೆ ಮಾಡ್ತಾರಾ? ವಾಮಾಚಾರಕ್ಕೆ ಮತ್ತೆ ಉಪಯೋಗಿಸ್ತಾರಾ? ಇವನು ಅಷ್ಟು ಕಾನ್ಫಿಡೆನ್ಸಾಗಿ ಹೇಳ್ತಾನೆ ವಾಮಾಚಾರ ಮಾಡೋಂಥ ಕಳಶ ಸಿಕ್ತು ಅಂತ. ಏನಕ್ಕೆ ಆ ವಾಮಾಚಾರ ವಿಠಲ್ ಗೌಡನೇ ಮಾಡಿಸಿರಬಾರ್ದು? ವಾಮಾಚಾರ ವಿಠಲ್ ಗೌಡನೇ ಮಾಡಿಸಿರ್ತಾನೆ. ಏನಕ್ಕೆ ಅಂತಂತಂದರೆ, ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಆಗಬೇಕು, ಧರ್ಮಸ್ಥಳದ ವಿರುದ್ಧ ಜನಗಳು ದಂಗೆ ಹೇಳಬೇಕು, ಧರ್ಮಸ್ಥಳದ ಬಗ್ಗೆ ಅಪಕೀರ್ತಿ ಇರಬೇಕು ಅಂತ ಆ ವಾಮಾಚಾರ ಏನಕ್ಕೆ ವಿಠಲ್ ಗೌಡನೇ ಮಾಡಿಸಿರಬಾರ್ದು? ನನ್ನ ಪ್ರಶ್ನೆ ಇದು. ಅವನು ಆ ಕಳಶನ ವಾಮಾಚಾರಕ್ಕೆ ಯೂಸ್ ಮಾಡುವಂಥ ಕಳಶ ಅಂತ ಸ್ಪಷ್ಟವಾಗಿ ಹೇಳ್ತಾನೆ ಅಂತಂದರೆ, ಹಂಗಂದ್ರೆ ಇವನು ವಾಮಾಚಾರ ಅವನೇ ಮಾಡಿಸಿರ್ತಾನೆ. ವಾಮಾಚಾರ ಮಾಡೋದು ನಮ್ಮ ರಾಜ್ಯದಲ್ಲಿ ನಿಷೇಧ ಇದೆ, ಅವನ ಮೇಲೆ ಪ್ರಕರಣ ದಾಖಲು ಮಾಡಬೇಕು. ಅಂದರೆ ರಿಸರ್ವ್ ಫಾರೆಸ್ಟ್ ಬೇರೆ, ಅಲ್ಲಿ ಯಾರು ಹೋಗಂಗಿಲ್ಲ. ಈಗ ಪ್ರಶ್ನೆನೇ ಅದು. ಇವರು ಹೇಳ್ತಿರೋಂಥ ಜಾಗ ಯಾವ್ದಿದೆ, ಆ ಬಾರ್ಡರ್ಡ್ ಇಸ್ ಅಟ್ಯಾಚ್ಡ್ ರಿಸರ್ವ್ ಫಾರೆಸ್ಟ್ ಅಂತ ಏನೋ ಸ್ಪಷ್ಟವಾಗಿದೆ. ಆ ರಿಸರ್ವ್ಡ್ ಫಾರೆಸ್ಟಲ್ಲಿ ಇವ್ರು ಹೋಗ್ತಾರೆ ಅಂತಂತಂದರೆ ಇವರ ಉದ್ದೇಶ ಏನಿತ್ತು? ಮತ್ತು ಆ ರಿಸರ್ವ್ಡ್ ಫಾರೆಸ್ಟಿನ ಯಾರು ಅಧಿಕಾರಿಗಳಿದ್ದಾರೆ, ಅರಣ್ಯ ಇಲಾಖೆ ಅಧಿಕಾರಿಗಳು, ಅವ್ರೇನು ಮಾಡ್ತಿದ್ರು? ಇವ್ರನ್ನ ಅಲ್ಲೇನಿಗೆ ಬಿಟ್ಕೊಂಡ್ರು? ಅಂದರೆ ಇದೆಲ್ಲ ನೀವು ಒಂದೊಂದು ಡಿಕೋಡ್ ಮಾಡ್ತಾ ಹೋಗಿ ಇವ್ರು ಹೇಳೋದೆಲ್ಲ ಬುರ್ಡೆ. ನಾನು ಅದಕ್ಕೆ ಮುಂಚಿತವಾಗಿ ಹೇಳಿದ್ದು, ಈ ಬುರ್ಡೆ ಗ್ಯಾಂಗ್ ಏನಿದೆ ಇವರ ಮುಂದುವರೆದ ಭಾಗ ಪಾರ್ಟ್ 2. ಈಗ ವಿಠಲ್ ಗೌಡ ಒಂದು ಕತೆ, ಚಿನ್ನಯ್ಯನ ಕತೆ ಮುಗೀತು, ಮಟ್ಟಣ್ಣವರವರ ಏನು ಸುಳ್ಳುಗಳು ಬಯಲಾಯಿತು, ಮಹೇಶ್ ಶೆಟ್ಟಿ ತಿಮ್ರೂಡಿ ಅವರ ಅವಚ್ಯ ಶಬ್ದಗಳ ನಿಂದನೆ ಏನು ಮಾಡ್ತೀರೋ ಅದನ್ನು ಒಂದು ಕಡೆ ಬಯಲಾಯಿತು, ಸುಜಾತಾ ಭಟ್ಟು ಸುಳ್ಳು ಅಂತ ಗೊತ್ತಾಯಿತು, ಮತ್ತು ಸಮೀರಾ
ಮೊಹಮ್ಮದ್ ಸಮೀರ ಏನು ಹೇಳಿದ್ದಾನೆ ಅದನ್ನು ಕಟ್ಟು ಕತೆ ಅವನಿಗೆ ಹಿಂದೆಗಡೆ ನಿಷೇಧಿತ ಸಂಘಟನೆ ಬ್ಯಾಕಪ್ ಇದೆ ಅದನ್ನು ಗೊತ್ತಾಯಿತು. ಎಲ್ಲ ಯೂಟ್ಯೂಬರ್ಸ್ಗಳು ಹೋಗಿ ಕಣ್ಣಲ್ಲಿ ನೀರು ಹಾಕ್ಕೊಂಡು ಬೇಡ್ಕೋತಿದ್ದಾರೆ SIT ಅಧಿಕಾರಿಗಳು ನಮ್ಮ ತಪ್ಪಾಗೋದು ಬಿಟ್ಬಿಡಿ ಅಂತ. ಈಗ ವಿಠಲ್ ಗೌಡ ನನಗನ್ಸುತ್ತೆ ಏನು ಸಾಮಾಜಿಕ ಹೋರಾಟಗಾರರು ಸ್ನೇಹಮಯಿ ಅವರು ಒಂದು ಆರೋಪ ಮಾಡಿದ್ದಾರೆ, ಈತನೇ ವಿಠಲ್ ಗೌಡನೇ ಅತ್ಯಾಚಾರ ಮಾಡಿರ್ಬೋದು ಅಂತ. ಆ ಆರೋಪ ಮತ್ತು ಆ ಸುದ್ದಿಯಿಂದ ನುಳ್ಸ್ಕೊಳ್ಳೋದಿಕ್ಕೆ ಈ ವಿಠಲ್ ಗೌಡ ಅಂತ ಒಬ್ಬ ಅಯೋಗ್ಯ ಈ ಥರ ಆರೋಪ ಮಾಡ್ತಿದ್ದಾನೆ. ಏನಕ್ಕೆ ಅವ್ನು ಅಯೋಗ್ಯ ಅಂತೀನಿ ಅಂತಂದ್ರೆ ಒಂದು ಹೇಳ್ತೀನಿ ಕೇಳಿ. ಇಷ್ಟು ದಿನ ಅವ್ನು ಹೇಳ್ತಿದ್ದಂಥ ವಿಚಾರ ಯಾವುದು? ಇಷ್ಟು ದಿನ ಅವ್ನು ನಮಗೆ ನ್ಯಾಯ ಸಿಗಬೇಕು ಅಂತ ಹೇಳ್ತಿದ್ದಂಥ ವ್ಯಕ್ತಿ ಈಗ ಇದ್ದಕ್ಕಿದ್ದಂಗೆನೇ ಅವನ ವರ್ಷೆ ಬದಲಾಯಿಸ್ತಾನೆ ಅಂತಂತಂದರೆ ಕಂಪ್ಲೀಟ್ಲಿ ಎ ಪ್ರೀ ಪ್ಲ್ಯಾಂಡ್. ಅಂದರೆ ಒಬ್ಬರಾದ್ಮೇಲೆ ಒಬ್ಬರು ಮಾಡಕ್ಕೆ ಹೋಗ್ತಾನೆ ಇದ್ದಾರೆ ಈ ಅಪಪ್ರಚಾರ ಮಾಡಬೇಕು ಅಂತ. ಆ ಕ್ಷೇತ್ರ ಕಾಪಾಡುವಂಥ ಅಣ್ಣಪ್ಪ ಸ್ವಾಮಿ ಧರ್ಮಸ್ಥಳ ಇವರೆಲ್ಲರನ್ನೂ ಮಟ್ಟ ಹಾಕ್ತಾನೆ. ಏನಕ್ಕೆ ಅಂತಂತಂದರೆ ಇವನು ಹೇಳೋ ಅಂಥ ವಿಡಿಯೋ ಇದೆಯಲ್ಲ, ಆ ವಿಡಿಯೋ ಸೂಕ್ಷ್ಮವಾಗಿ ಗಮನಿಸಿ, ಅವನ ಮುಖದಲ್ಲಿ ಆ ಮುಖದ ಭಾವನೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇವನು ಸುಳ್ಳು ಹೇಳ್ತಾನೆ ಅಂತ. SIT ತನಿಖೆ ಆಗ್ತಿದೆ, ಯಾವುದೇ ರೀತಿಯ ಈ ಥರ ವಿಷಯಗಳನ್ನು ಪ್ರಸ್ತಾಪ ಮಾಡೋಂಗಿಲ್ಲ. ಆದರೂ ಬರ್ತಾರೆ, ಹೇಳ್ತಾರೆ, ಹೋಗ್ತಾರೆ, ಬಾಡಿಗಳು ಸಿಕ್ಕಿದ್ದಾವೆ, ಎಲುಬುಗಳು ಸಿಕ್ಕಿದ್ದಾವೆ, ವಾಮಾಚಾರ ಆಗಿದೆ ಅಂತ. ತನಿಖೆ ಯಾವ ದಿಕ್ಕಿಗೆ ಹೋಗ್ತಿದೆ ಅಂತ ಒಂದು ಕಡೆ ಜನಸಾಮಾನ್ಯರು ಪ್ರಶ್ನೆ ಮಾಡ್ತಿದ್ದಾರಂತ. ವೀರೇಶ್, ನಿಮಗೆ ಡೇ 1 ಹೇಳ್ತಿದೆ, ಸರ್ಕಾರ ಧರ್ಮಸ್ಥಳದ ವಿರುದ್ಧ ಯಾರು ಅಪಪ್ರಚಾರ ಮಾಡ್ತಿದ್ದಾರೆ ಯೂಟ್ಯೂಬ್ ಚಾನಲ್ಗಳು, ಈ ಲೈವ್ ಬಂದು ಮಾತಾಡೋದು ಕಡಿವಾಣ ಹಾಕಬೇಕು. ಇಲ್ಲ ಅಂತಂದರೆ ತನಿಖೆ ಹಾದಿ ದಿಕ್ಕು ತಪ್ಪುತ್ತೆ, ಜನರಿಗೆ ತಪ್ಪು ಸಂದೇಶ ಕೊಡ್ತಾರೆ, ಮತ್ತು ಸಮಾಜದಲ್ಲಿ ಇದು ಅಶಾಂತಿ ಮೂಡಿಸೋವಂಥ ಘಟನೆಗಳಾಗುತ್ತೆ. ಬಟ್ ಸರ್ಕಾರ ಇನ್ನೋವರೆಗೂ ಏನಕ್ಕೆ ಅದಕ್ಕೆಲ್ಲ ಕಡಿವಾಣ ಹಾಕಿಲ್ಲ? ಅವ್ನು ಇನ್ವೆಸ್ಟಿಗೇಷನ್ ಬಂದೋದಾಗ ಅಲ್ಲಿ ಒಳಗಡೆ ಏನಾಯಿತು ಅಂತ ಹೆಂಗೆ ಬೈರೋಂಗಾಗಿ ಹೆಂಗೆ ಹೇಳ್ತಾನೆ? ಎಲ್ಲೋ ಒಂದು ಕಡೆ ನನಗೆ ನೇರ ಸರ್ಕಾರ ಇದು ಕುಮ್ಮಕ್ಕೆ ಕೊಡ್ತಿದೆ ಅಂತ ನನಗೆ ಸ್ಪಷ್ಟವಾಗಿ ಕಾಣಿಸ್ತಿದೆ. ಒಂದು ಯಾವುದೋ ಒಂದು ವ್ಯಕ್ತಿ ಇನ್ವೆಸ್ಟಿಗೇಷನ್ಗೆ ಹೋಗ್ತಾನೆ, ಈ ತನಿಖಾ ಅಧಿಕಾರಿಗಳ ಮುಂದೆ ನಿಮ್ಗೆ ಏನಿದೆ ಅಂತ ಬಹಿರಂಗಪಡಿಸ್ತಾನೆ, ಅದನ್ನೇ ಬಂದು ಅವ್ನು ತಿರ್ಗಾ ವಾಪಸ್ಸು ಸಾಮಾಜಿಕ ಜಾಲತಾಣದಲ್ಲಿ ಬಹಿರಂಗಪಡಿಸ್ತಾನೆ ಅಂತಂದರೆ ಇದು 100% ಅಪರಾಧ. ಯಾವುದೇ ಕಾರಣಕ್ಕೂ ಒಂದು ಯಾವುದಾದ್ರೂ ಕೇಸು ತನಿಖಾ ಹಂತದಲ್ಲಿದೆ ಅಂತಂದರೆ ಅದು ಗೌಪ್ಯತೆಯನ್ನು ಕಾಪಾಡ್ಕೋಬೇಕಾಗುತ್ತೆ. ಇಟ್ ಈಸ್ ಎ ಕಾನ್ಫಿಡೆನ್ಷಿಯಲ್. SITನೇ ಪತ್ರಿಕಾಗೋಷ್ಠಿ ಕರೆಯುತ್ತೆ, ಎಲ್ಲ ರಿವೀಲ್ ಮಾಡ್ತಾರೆ. ಅದಕ್ಕಿಂತ ಮುಂಚೆನೇ ಈ ಯಾರು ನಾವು ನ್ಯಾಯ ಬೇಕು ಅಂತ ಈ ಸುಳ್ಳು ಹೋರಾಟಗಾರರು ದುಡ್ಡಿಗೋಸ್ ಹೋರಾಟ ಮಾಡ್ಕೊಂಡಿದ್ರಲ್ಲ, ಇವರೆಲ್ಲ ಒಂದೊಂದು ಕತೆಗಳು ಹೇಳ್ತಿದ್ರೆ ಐ ಫೀಲ್ ಸರ್ಕಾರ ಇವರ ಹಿಂದೆ ಬ್ಯಾಕಪ್ ಕೊಡ್ತಿದೆ. ಇಲ್ಲ ಅಂತಂದರೆ ಇವ್ರಿಗೆ ಯಾರ್ದು ಸಪೋರ್ಟ್ ಇಲ್ಲ ಅಂತಂದರೆ ಹೇಗೆ ಸಾಧ್ಯ? ಈಗ ನೀವು ಬಿಡ್ತೀರಾ, ಬೇರೆ ಯಾರಾದರೂ ಸುಮ್ಮನೆ ಆರೋಪ ಮಾಡಿದ್ರೆ ನೀವು ಸುಮ್ಮನೆ ಇರೋಕ್ಕಾಗುತ್ತಾ? ಒಳಗಡೆ ಹಾಕಲ್ವಾ? ಬೇರೆ ಧರ್ಮದ ಬಗ್ಗೆ ನೀವು ಆರೋಪಗಳು ಮಾಡಿದ್ರೆ ಏನು ಮಾಡ್ತಾರೆ? ಅವ್ರ ಮೇಲೆ ಸುಮೋಟೋ ಪ್ರಕರಣ ದಾಖಲು ಮಾಡಿಕೊಂಡು ಅವನು ಸಾಕ್ಷಿ ಕೊಡಬೇಕು, ಇಲ್ಲಾಂದ್ರೆ ಅವ್ನು ಒಳಗಡೆ ಹೋಗ್ಬೇಕು, ತನಿಖಾ ಹಂತದಲ್ಲಿ ಇರ್ಬೇಕಾದ್ರೆ ಹಿಂಗೆ ಮಾತಾಡ್ಚ ಅಂತ ಪ್ರಶ್ನೆ ಮಾಡಲ್ವಾ? ಏನಕ್ಕೆ ಈ ಗ್ಯಾಂಗ್, ಯಾವ ಬುರುಡೆ ಗ್ಯಾಂಗ್ನ ನೀವೇನಕ್ಕೆ ಇನ್ನವ್ರಿಗೂ ಪ್ರಶ್ನೆ ಮಾಡಿ ಪ್ರಕರಣ ದಾಖಲು ಮಾಡಿಕೊಂಡು ನೀವು ಅವ್ರ ಮೇಲೆ ಒಳಗಡೆ ಹಾಕೋತಿಲ್ಲ? ನೀವು ಪ್ರಕರಣ ದಾಖಲು ಮಾಡಿಕೊಂಡ್ರು ಅವನು ಯಾರೋ ಒಬ್ಬ ಮೊಹಮ್ಮದ್ ಸಮೀರ ಅನ್ನೋನು ಆಂಟಿಸಿಬಿಟ್ಟು ಬೇಲ್ ತೊಗೊಂಡು ಆರಾಮ ಓಡಾಡ್ಕೊಂಡಿದ್ದಾನೆ. ಈಗ ಅವನದು ಕತೆ ಮುಗೀತು ಅಂದ್ಬಿಟ್ಟು ವಿಠಲ್ ಗೌಡ ಅವನು ವಿಡಿಯೋಗಳು ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಅಂದ್ರೆ ಉದ್ದೇಶ ತುಂಬ ಸ್ಪಷ್ಟವಾಗಿದೆ. ಏನು ಅಂತಂತಂದರೆ ದಿನಕ್ಕೆ ದಿನ ಈ ಕಥೆನ ಎಳಿತಾನೆ ಇರಬೇಕು, ಅವರು ಸುಳ್ಳು ಪ್ರಚಾರ ಮಾಡ್ತಾನೆ ಇರಬೇಕು, ಪುಣ್ಯಕ್ಷೇತ್ರದ ಮೇಲೆ ಕಪ್ಪು ಮಸಿ ಬೆಳಿಬೇಕು, ಆ ಕ್ಷೇತ್ರನೇ ಇವರ ಮೂಲ ಟಾರ್ಗೆಟ್. ಇದೆಲ್ಲ ಮೊದಲೇ ಗೊತ್ತಿದ್ರೆ ಯಾಕೆ ಈ ವ್ಯಕ್ತಿ ಮೊದಲೇ ಹೇಳಿಲ್ಲ? ಬಂಗ್ಲಾಗುಡ್ಡದಲ್ಲಿ SIT ಅವರು ಹಗದ್ರಲ್ಲ, ಅವಾಗ ಏನು ಸಿಕ್ಕಿಲ್ವಲ್ಲ, ಇವ್ನಿಗೆ ಎಷ್ಟು ಕಾನ್ಫಿಡೆನ್ಸ್ ಗೊತ್ತಿದೆ ಅಂತಂದ್ರೆ ಏನಕ್ಕೆ ಅವ್ನು ಆ ಸ್ಪಾಟ್ ತೋರಿಸಿಲ್ಲ? ಚಿನ್ನಯ್ಯ ಸ್ಪಾಟ್ ತೋರಿಸಿ ಹೋಗ್ತಿದ್ದೆ ಇಲ್ಲಿ, ಇದೇ ವಿಠಲ್ ಗೌಡ, ಮಹೇಶ್ ಶೆಟ್ಟಿ, ತಿಮ್ಮರುಟಿ, ಗಿರೀಶ್ ಮಠನ್ ಅವರು 100% ಸತ್ಯ ಅಂತ ಹೇಳ್ತಿದ್ದಾರೆ. ಚಿನ್ನಯ್ಯ ಹೇಳಿದ್ 100% ಸತ್ಯ ಅಂತ ಅಂದ್ರೆ ಅದೊಂದು ಸುಳ್ಳು. ಈಗ ಸುಳ್ಳಿನ ಮಹಾಶೂರರು ಇವರಲ್ಲ. ಚಿನ್ನಯ್ಯ ಹೇಳಿದ್ 100% ಸತ್ಯ ಅಂತಂದ್ರೆ ಚಿನ್ನಯ್ಯ ತೋರಿಸಿರುವಂತ ಎಲ್ಲ ಸ್ಪಾಟ್ಗಳು ಅಗ್ದಿದ್ದಾರೆ. SIT ಅಧಿಕಾರಿಗಳು ದಿನ ಬೆಳಗ್ಗೆ ರಾತ್ರಿ ತುಂಬ ಪ್ರಾಮಾಣಿಕ ಕಷ್ಟಪಟ್ಟಿದ್ದಾರೆ, ಎಲ್ಲೂ ಸಿಕ್ಕಿಲ್ವಲ್ಲ. ಇವನಿಗೆ ಇವಾಗ ಈ ಸ್ಪಾಟ್ ನಮಗೆ ಇಲ್ಲೇ ತೋರಿಸಿರೋದು ಅಂತಂದರೆ ಹೆಂಗೆ ಸಾಧ್ಯ? ಹಾಗಾಗಿ SIT ಅಧಿಕಾರಿಗಳು ಇವನ್ನ ಫಸ್ಟ್ ಒಳಗಾಕಬೇಕು. ಈ ಥರ ಅಪಪ್ರಚಾರ ಯಾರ್ಯಾರು ಮಾಡ್ತಿದ್ದಾರೆ ದಯವಿಟ್ಟು ಅವ್ರ ಮೇಲೆ ಕೇಸ್ ದಾಖಲು ಮಾಡಿ ಈ ಥರ ಬಹಿರಂಗವಾಗಿ ಹೇಳಿಕೆ ಕೊಡೋದನ್ನ ನಿಲ್ಲಿಸಬೇಕು ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. ಎಸ್ ಸರ್, ಇದಿಷ್ಟು ಇಂದು ಮುಖಂಡ ತೇಜಸ್ ಗೌಡ ಅವರ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.